ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ 32ನೇ ರಾಜ್ಯ ಮಟ್ಟದ ಕವಿಕಾವ್ಯ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ನಿತ್ಯ ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಪಟ್ಟಣದ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ತಿಳಿಸಿದರು. ಪುರಸಭೆ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಸಮರ್ಪಕವಾಗಿ ಕಾಯ್ದುಕೊಳ್ಳುವಲ್ಲಿ, ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಪುರಸಭೆ ಸದಸ್ಯ ಡಿಕೆ ತಿಮ್ಮಪ್ಪ ಮಾತನಾಡಿ, ಕಾಯಕವೇ ಕೈಲಾಸ ಎಂಬ ತತ್ವದಂತೆ ಕೆಲಸ ಮಾಡುವ ಪೌರ ಕಾರ್ಮಿಕರು ಪಟ್ಟಣದ ಸ್ವಚ್ಛತೆಯ ಜೊತೆಗೆ ನಾಗರಿಕರ ರಕ್ಷಣೆಗೆ ತಮ್ಮದೇ ಆದ ಕೊಡುಗೆಯನ್ನು ಸ್ವಚ್ಛತೆ ಮಾಡುವ ಮೂಲಕ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕೊರೋನಾ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸೇವೆ ಸ್ಮರಣೀಯವಾದದ್ದು ಎಂದರು. ಪುರಸಭೆ ಸದಸ್ಯರಾದ ಜಯವರ್ಧನ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ವೈದ್ಯರಾಗಿದ್ದಾರೆ. ಪೌರ ಕಾರ್ಮಿಕರು ಅನಾರೋಗ್ಯವಾಗಿದ್ದರೆ ಮಾತ್ರ ನಗರದ ಜನರು ಆರೋಗ್ಯವಾಗಿರಲು ಸಾಧ್ಯ ಎಂದರು. ಇದೇ ಸಂದರ್ಭ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಡೆದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಪೌರ ಕಾರ್ಮಿಕರ ಸಂಘದ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್, ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್, ಉಪಾಧ್ಯಕ್ಷ ಮೋಹನ್ ಕುಮಾರ್, ಮಡಿಕೇರಿ ಶಾಖಾಧ್ಯಕ್ಷ ಸತ್ಯನಾರಾಯಣ್, ಕುಶಾಲನಗರ ತಾಲೂಕು ಅಧ್ಯಕ್ಷ ಗಣೇಶ್, ಉಪಾಧ್ಯಕ್ಷೆ ರಶ್ಮಿ, ಪುರಸಭೆ ಅಭ್ಯಂತರರಾದ ರಂಗರಾಮ್, ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್, ಸದಸ್ಯರಾದ ವಿಎಸ್ ಆನಂದ್ ಕುಮಾರ್, ಜಯಲಕ್ಷ್ಮಿ, ಸುರಯ್ಯ ಬಾನು, ಶೈಲಕೃಷ್ಣಪ್ಪ, ಜಯಲಕ್ಷ್ಮಮ್ಮ, ನಾಮ ನಿರ್ದೇಶಿತ ಸದಸ್ಯರಾದ ಶಿವಶಂಕರ್, ಪ್ರಕಾಶ್, ನವೀನ್, ಜಗದೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾತಾಡಬೇಕಾದ್ರೆ ಮುಖ್ಯಾಧಿಕಾರಿಗೆ ಆಗಲಿ ಅಥವಾ ಕಮಿಷನರ್ಗೆ ಆಗಲಿ ಪ್ರಾರಂಭದಲ್ಲಿ ಅವಕಾಶಗಳು ಭಾರಿ ಕಡಿಮೆ, ಕೊನೆಗಳಿಗೆ ಮಾತಾಡೋಕ್ಕೆ ಅವಕಾಶಗಳು ಸಿಗ್ತವೆ. ಈ ಕಡೆ ಪ್ರಾರಂಭದಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ, ಕೊನೆಯಲ್ಲಿ ಮಾತಾಡೋಕ್ಕೆ ಏನು ಉಳಿಯಲ್ಲ, ಎಲ್ಲ ಮಾತಾಡೋಗಿರ್ತದೆ. ಆದರೂ ನಮ್ಮದೇ ಆದಂಥ ಒಂದು ಜವಾಬ್ದಾರಿ, ಒಂದು ಏನು ನಮ್ಮ ಮಾತುಗಳು ವಾಗ್ದಾನಗಳು ಇರ್ತವೆ, ಅದು ಕೆಲವೊಂದು ಸಲ ಪ್ರತಿಫಲವಾಗಿ ಹೊರಬರುವಂಥ ಸಂದರ್ಭಗಳಿರ್ತವೆ. ಆ ಕಾರಣದಿಂದ ನನ್ನ ಒಂದು ಎರಡು ವಿಚಾರಗಳನ್ನ ನಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಪೌರ ಕಾರ್ಮಿಕ ಬಂಧುಗಳಿಗೆ ಕಳೆದ ಬಾರಿ ನಾವು ಏನು ವೇದಿಕೆ ಮೇಲೆ ನಾವಿಂದ ಮಾತಾಡ್ತಾ ಪ್ರಮಾಣ ಮಾಡಿದ್ವಿ, ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಇನ್ಶೂರೆನ್ಸ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಾಗಿತ್ತು. ಅದನ್ನು ನಾವು ಸಕಾಲದಲ್ಲಿ ನಾವು ಮಾಡಿಕೊಟ್ಟಿದ್ದರಿಂದ ಕೆಲವು ಪೌರ ಕಾರ್ಮಿಕರಿಗೆ ಅದು ಸಕಾಲ ಉಪಯೋಗ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಎಷ್ಟೋ ಪೌರ ಕಾರ್ಮಿಕರು ಉಪಯೋಗಿಸ್ಕೊಂಡು ನನಗೆ ಬಂದು ಹೇಳಿದ್ದಾರೆ, ಸರ್ ಇದು ಒಳ್ಳೆಯ ಒಂದು ಯೋಜನೆ, ಇದನ್ನು ಮುಂದುವರಿಸ್ಕೊಡಿ ನಮಗೆ ಅಂಥೇಳಿ. ಅದನ್ನು ನೋಡಿ ನಾನು ಕೂಡ ವೈಯಕ್ತಿಕವಾಗಿ ನಾನು ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನ ವೈಯಕ್ತಿಕ ಜೀವನಕ್ಕೂ ಕೂಡ ಬೇಕಾಗಿರೋದ್ರಿಂದ ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಯಾಕೆಂತೇಳಿದ್ರೆ ಅದರ ಮಹತ್ವ ನಮಗೆ ಗೊತ್ತಿರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಒಂದು ಇನ್ಶೂರೆನ್ಸ್ ಮಾಡಿಸಿ ಅಂತ. ಅದರ ಮಹತ್ವ ಗೊತ್ತಾಗಿದೆ ಯಾವಾಗ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕಷ್ಟಪಟ್ಟರು ಅವರಿಬ್ಬರು ಫ್ಯಾಮಿಲಿಯವರು ಅವ್ರು ವೈಯಕ್ತಿಕವಾಗಿ ನನ್ನ ಹತ್ರ ಬಂದು ಹೇಳ್ಕೊಂಡಾಗಲೇ ಗೊತ್ತಾಗಿದ್ದು ನನಗೆ ಇಷ್ಟು ಸಮಸ್ಯೆ ಇದೆಯಾ ಅಂತ. ಅದನ್ನು ನಾನು ನನ್ನ ಕೈ ಮೀರಿ ಅಲ್ಲಿಗೆ ಎಷ್ಟು ಸಾಧ್ಯನೋ ಅಷ್ಟು ದೂರದ ಮಟ್ಟದಲ್ಲಿ ನನ್ನ ಕೈಲಿ ಆಗುವಂಥ ಒಂದು ಮಾತುಕತೆಯಲ್ಲಿ ಅದನ್ನು ಬಗೆಹರಿಸ್ಕೊಟ್ಟು ಅವರಿಗೆ ಇದನ್ನು ಕೂಡ ಉಪಯೋಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಟ್ಟ ಸಂದರ್ಭದಲ್ಲಿ ಇದು ನನ್ನ ಒಬ್ಬನಿಂದ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಇಡೀ ನನ್ನ ಆಡಳಿತ ಮಂಡಳಿ ನನ್ನ ಜೊತೆಗಿದ್ದಿದ್ದಕ್ಕೆ ಅವತ್ತು 5 ಲಕ್ಷಗಳನ್ನು ನಾವು ಮೀಸಲಿಟ್ಟು ಈ ಒಂದು ಕಾರ್ಯಯೋಜನೆಯನ್ನು ನಾವು ಜಾರಿ ತರೋದಕ್ಕೆ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ನಾವು ಪೌರ ಕಾರ್ಮಿಕರಿಗೆ ಏನು ಇವತ್ತು ವೇದಿಕೆ ಮೇಲೆ ಮಾತಾಡುವಾಗ ನಮ್ಮ ಎಷ್ಟೋ 2-3 ಜನ ಸದಸ್ಯರುಗಳು ಸರಿಯಾಗಿ ಅವರಿಗೆ ಊಟ ಸಿಗ್ತಾ ಇಲ್ಲ, ಸಾಲ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಕೊಡ್ತಾ ಇದ್ದಾವೆ. ನಾನು ಈ ಹಿಂದೆ ಏನು ಕೊಡ್ತಾಯಿದ್ರು ಊಟ ಉಪಹಾರವನ್ನು ಅವರ ಒಂದು ಇದನ್ನು ಬದಲಾಯಿಸಿ ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ನಿರ್ಧಾರ ಮಾಡಿದಂಥದ್ದಲ್ಲ, ಎಲ್ಲವನ್ನು ಕೂಡ ಪೌರ ಕಾರ್ಮಿಕರು, ಯಾಕೆಂದರೆ ಅವರ ದಿವಸ ಉಪಯೋಗಿಸೋದ್ರಿಂದ ಅವರನ್ನೇ ಕೇಳಿ ಅವ್ರ ಮುಖಾಂತರನೇ ಅದನ್ನು ತೀರ್ಮಾನ ಮಾಡಿ ಅವ್ರಿಗೆ ಜಾರಿಗೆ ತರಬೇಕು ಅಂತೇಳಿ ಅವರು ಹೇಳ್ದಂಥ ಕಡೆಯೇ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಬೇಕು ನಾವು ಟೆಂಡರ್ ಪ್ರೋಸೆಸ್ ಮತ್ತೊಂದು ನಾವು ಮಾಡಿಕೊಂಡು 35 ರೂಪಾಯಿಗಳಿಗೆ ನನ್ನ ಪ್ರಕಾರ ಸೂಕ್ತವಾದಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಜಾಗದಲ್ಲೇ ಒಂದು ತಿಂಡಿ ವ್ಯವಸ್ಥೆ ಕೊಟ್ಟಿದ್ದಾರೆ. ಜೊತೆಗೆ ಮೊಟ್ಟೆಯನ್ನು ಕೂಡ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದಾದ್ರೂ ಭಿನ್ನಾಭಿಪ್ರಾಯ ಇದ್ದರೆ ನನಗೆ ಮುಕ್ತವಾಗಿ ಮಾತಾಡ್ಬೋದು. ಯಾಕೆಂದರೆ ನಾನು ಯಾವತ್ತೂ ಹೇಳಿದ್ದೀನಿ, ಪೌರ ಕಾರ್ಮಿಕರು ಬಾಗಿಲಲ್ಲಿ ನಿಂತ್ಕೊಂಡು ಜೊತೆಯಾಗಿ ಪೌರ ಕಾರ್ಮಿಕರಿಗೆ ಯಾರು ಏಜ್ ಆಗಿದೆ ಮತ್ತು ಯಾರು ಅವರ ಪುರಸಭೆ ಮುಖಾಂತರ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಕಾರ್ಯ ಮಾಡಿ ಅವರಿಗೆ ಒಂದು ಅವಕಾಶ ಸಿಗ್ತಕ್ಕಂಥ ಪರಿಸ್ಥಿತಿ ಇದ್ದಾರೆ.
ಅಂಥವರಿಗೆ ಒಂದು ಪರ್ಮನೆಂಟ್ ಆಗಿ ಕಾಯಮಾಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಧಿಕಾರಿ ವರ್ಗದವರಿಂದ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ ಆ ಒಂದು ಇರ್ತಕ್ಕಂಥ ಒಂದು ದುಗುಡವನ್ನು ನೀವು ದೂರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಮಾಡಲೇಬೇಕು ಅಂತೇಳಿ ನಾನು ವಿನಮ್ರತೆಯಿಂದ ವಿನಂತಿ ಮಾಡ್ತೇನೆ. ನಾನು ಮುಖ್ಯಾಧಿಕಾರಿಗಳು ಮತ್ತು ಉದ್ಯೋಗದಲ್ಲಿ ಬಹಳ ಸಮಯದಲ್ಲಿ ಹೇಳ್ತಾನೆ ಇದ್ದೀನಿ, ಡ್ರೈವರ್ಗಳಿರ್ತಕ್ಕಂಥ ಒಂದು ಭಾಗ ಅವರಿಗೆ ಡ್ರೈವರ್ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಪೌರ ಕಾರ್ಮಿಕರಾಗಿರ್ತಕ್ಕಂಥವರು ಪೌರ ಕಾರ್ಮಿಕರ ಕಾಯಕವನ್ನು ಬಿಟ್ಟು ಗಾಡಿಯನ್ನು ಓಡಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಿದೆ. ಆ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಡ್ರೈವರ್ಗಳಿಗಿರ್ತಕ್ಕಂಥ ಅವಕಾಶವನ್ನು ಸೃಷ್ಟಿ ಆದರೆ ಡ್ರೈವರ್ಗಳು ಸಮೇತ ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ. ಪೌರ ಕಾರ್ಮಿಕರು ಯಾರು ಕಾಯಮಾಗಿದ್ದಾರೆ ಅವರ ಜವಾಬ್ದಾರಿ ನಿರ್ವಹಣೆ ಮಾಡಿದಾಗ ನಮಗೊಂದಷ್ಟು ಉತ್ತಮವಾದ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅವಕಾಶವೂ ಸಿಗುತ್ತೆ. ಇಲ್ಲಿ ಏನಾಗ್ತಿದೆ, ಗಾಡಿ ಓಡೋದಕ್ಕಿಂತ ನಾವೇನು ಕಾರ್ಯರೂಪಕ್ಕೆ ತರ್ತೀವಿ ಅದು ತುಂಬ ಪ್ರಾಮುಖ್ಯತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಪೌರ ಕಾರ್ಮಿಕನ ತಂದೆ ತಾಯಿಗೆ ಎಷ್ಟು ಗೌರವ ಸಲ್ಲಿಸ್ತೀವಿ ಆ ಗೌರವವನ್ನು ಅವ್ರಿಗೆ ಸಲ್ಲಿಸಬೇಕು ಅಂತ ನಾನು ಎಲ್ಲರಲ್ಲಿ ನಮ್ಮ ಇಡೀ ಕುಶಾಲನಗರದ ಜನತೆ ಜೊತೆಗೆ ನಮ್ಮ ಏನು ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಡೀ ನಾವು ಕುಶಾಲನಗರದವರೆಲ್ಲ ಮಲಗಿರೋಂಥ ಒಂದು ಸನ್ನಿವೇಶದಲ್ಲಿ ತಾವೆಲ್ಲ ಬಂದು ಕಾರ್ಯೋನ್ಮುಖರಾಗಿ ಸ್ವಚ್ಛತೆಯನ್ನ ನಿರ್ವಹಣೆ ಮಾಡ್ತೇವೆ. ಏನು ಪರಿಸರವನ್ನ ಸ್ವಚ್ಛತೆಯಿಂದ ತಾವೆಲ್ಲ ನೋಡ್ಕೊಳ್ತೀವಿ. ನಾವು ನಿಜವಾಗ್ಲೂ ತಂದೆ ತಾಯಿ ಏನು ಗೌರವ ಕೊಡ್ತೀವಿ ಅದನ್ನ ತಮಗೂ ಕೂಡ ಆ ಗೌರವವನ್ನು ಸಲ್ಲಿಸ್ಬೇಕು. ಹಾಗಾಗಿ ಹಿಂದಿನೂ ನಾನು ಹೇಳಿದ್ದೀನಿ, ಇವತ್ತು ಏನು ಮುಳುಸೋಗೆಯಲ್ಲಿ ಇರತಕ್ಕಂಥ ಏನು ಕಸ ವಿಲೇವಾರಿ ಘಟಕವನ್ನು ನಮ್ಮ ಚೀಫ್ ಆಫೀಸರು ಕಾರ್ಯನಿರ್ವಹಿಸಿಗಳೆಲ್ಲ ಸೇರಿ ನಾವು ಇಲ್ಲೇ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಎಲ್ಲ ಸದಸ್ಯರ ಒಮ್ಮತದ ನಿರ್ಧಾರದಂತೆ ಇವತ್ತು ಅಲ್ಲಿ ಆ ಜಾಗ ಕೊಟ್ಟು ತುಂಬ ಸಂತೋಷ. ಅಕಸ್ಮಾತ್ ಇನ್ನ ಯಾವುದಾದ್ರು ಯಾವ ಸಿ ಎಸ್ ಐಟ್ ಆಗಿರ್ಬೋದು ಅಥವಾ ಇನ್ನಂತರ ಯಾವುದೇ ಜಾಗವನ್ನು ತಾವು ಕೊಟ್ಟರು ಕೂಡ ತುಂಬ ಸಂತೋಷ. ಆದರೆ ಎಲ್ಲರಿಗೂ ಕೂಡ ಸಿಗಬೇಕು. ನಾವು ನಿಜವಾದ ಒಂದು ಮಹದಾಸೆ. ನಾವು ಎಲ್ಲ ಮೀಟಿಂಗಲ್ಲೂ ಹೇಳಿದ್ದೀನಿ, ಎಲ್ಲ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ನಾವು ಹೇಳಿದ್ದೀವಿ. ಅದ್ರ ಜೊತೆಗೆ ಅಧ್ಯಕ್ಷರು ಕೂಡ ಚಾಮರಾಜನಗರದಲ್ಲಿ ಆದಂಥ ಒಂದು ಏನು ಪ್ರೊಸೀಡಿಂಗ್ ನಾವು ಕೂಡ ನಾವು ಕಳಿಸ್ಕೊಟ್ಟಿದ್ದು ಅದನ್ನು ಕೂಡ ನಾವು ನೋಡಿ ಅದರ ಪ್ರಕಾರವಾಗಿ ಪ್ರೊಸೀಡಿಂಗ್ ಮಾಡಿದ್ದೀವಿ. ಅದೇ ರೀತಿ ನಂತರದ ಯಾವುದಾದ್ರು ಸಭೆಯಲ್ಲಿ ನಾನು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳು ಆಫೀಸರು ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ಮಾದರಿ ಉದಾಹರಣೆ ಹೇಳಿದ್ದೀವಿ. ಆದ್ರಿಂದ ದಯವಿಟ್ಟು ತಾವು ಕೆಲಸ ಮಾತ್ರ ಅಲ್ಲ, ಅದ್ರ ಜೊತೆ ಮಕ್ಕಳನ್ನು ನೋಡ್ಕೊಳ್ಳಿ, ಅವರನ್ನು ಮುಂದೆ ಬೆಳೆಸಿ, ಅವ್ರಿಗೂ ಅವ್ರದ್ದೇ ಆದ ಭವಿಷ್ಯ ಇದೆ, ಅವ್ರನ್ನ ರೂಪಿಸ್ಕೊಳ್ಳೋಕ್ಕೆ ನೀವು ಅನುವು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಈ ಸಂದರ್ಭದಲ್ಲಿ ಈ ಒಂದು ನನ್ನನ್ನು ಇಲ್ಲಿಗೆ ಕರೆದ ನಮ್ಮ ಶಾಖಾಧ್ಯಕ್ಷರಿಗೆ ಮತ್ತೊಂದು ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮಗೆಲ್ಲರಿಗೂ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ 7,000 ರೂಪಾಯಿಗಳನ್ನು ಭತ್ಯೆಗಳನ್ನ ನೀಡಲಾಗ್ತಿದೆ. ಮತ್ತೆ ಅದೇ ರೀತಿ ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆಯನ್ನು ಪ್ರತಿ ತಿಂಗಳು 2,000 ರೂಪಾಯಿಗಳು ಮತ್ತೆ ಅವರ ಆರೋಗ್ಯ ದೃಷ್ಟಿಯಿಂದ ಬೆಳಗಿನ ಉಪಹಾರ ಮತ್ತೆ ಅವರಿಗೆ ಮೊಟ್ಟೆಗಳನ್ನ ನೀಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಪುರಸಭೆಯ ನಿಧಿಯಿಂದ ಸುಮಾರು 5 ಲಕ್ಷ ರೂಪಾಯಿವರೆಗೆ SBI ಲೈಫ್ ಇನ್ಶೂರೆನ್ಸ್ ನೀಡಲಾಗ್ತಿದೆ. ಇಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರದ ವತಿಯಿಂದ ನೀಡಲಾಗ್ತಿದೆ. ಅದೇ ರೀತಿ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಜಾಗಗಳನ್ನ ಗುರುತಿಸಿ ಈಗಾಗಲೇ ಪ್ರಸ್ತಾವನೆಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಅದೇ ರೀತಿ ಪೌರ ಕಾರ್ಮಿಕರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಅದೇ ರೀತಿ ಅಮೃತ್ ನಗರ ಉತ್ಥಾನ ಅಂತ ನಾಲ್ಕಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಮೀಸಲಿರಿಸಲಾಗಿದೆ. ವಾಸ್ತವಿಕ ನುಡಿಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ನಂಬರ್ 470ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘವು 22,000 ಲಾಭದಲ್ಲಿರುವುದಾಗಿ ಅಧ್ಯಕ್ಷರಾದ ಶ್ರೀಮತಿ ಸಲಿನಾ ಡಿ ಕುನ್ನರ್ ಅವರು ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ನಂಬರ್ 420ನೇ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷರಾದ ಶ್ರೀಮತಿ ಸಲಿನಾ ಡಿ ಕುನ್ನರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾಜದ ಆವರಣದಲ್ಲಿ ನಡೆಯಿತು. ಸಭೆಯಲ್ಲಿ 2023-24ನೇ ಸಾಲಿನ ವರದಿಯನ್ನು ಓದಿದರು. ಅಲ್ಲದೆ ವಿವಿಧ ದೇಶ ಮಹಿಳಾ ಸಹಕಾರ ಸಂಘದ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದರು. ನಂತರ ನೂತನ ಮಳಿಗೆಗಳ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭ ಸಂಘವು 22,000 ಲಾಭದಲ್ಲಿರುವುದಾಗಿ ಅಧ್ಯಕ್ಷರು ತಿಳಿಸಿದರು.
ಸಭೆಯ ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಎನ್.ಎ. ಸುಶೀಲಾ, ನಿರ್ದೇಶಕರುಗಳಾದ ಕಾವೇರಿ ಕಾಳಪ್ಪ, ನಳಿನಿ ನಂಜಪ್ಪ, ಎಚ್.ಎಂ. ಜಯಮ್ಮ, ಟಿ.ಪಿ. ಜಯ, ಟಿ.ಕೆ. ಅಜಿತಕುಮಾರಿ, ನಿರ್ಮಲಾ ಶಿವದಾಸ್, ಎಚ್.ಡಿ. ಕಮಲ, ಲಲಿತಾ, ಗೀತಾ, ಚೈತ್ರ, ಎಂ.ಕೆ. ಜರೀನಾ ಸೇರಿದಂತೆ ಸಮಾಜದ ಕಾರ್ಯದರ್ಶಿಯಾದ ಶ್ರೀಮತಿ ಪ್ರಿಯಾ ಶೈಲ ಉಪಸ್ಥಿತರಿದ್ದರು. 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘದ ಮಹಾಸಭೆ ಇವತ್ತು ಕರೆಯಲಾಗಿತ್ತು. ಎಲ್ಲ ಸದಸ್ಯರು ಬಂದಿದ್ದಾರೆ. ಬಂದು ಒಳ್ಳೆಯ ಥರದಲ್ಲಿ ಸಭೆಗಳಾಯಿತು. ಕಟ್ಟಡದ ಬಗ್ಗೆ ಚರ್ಚೆ ಆಯಿತು. ಹಳೆ ಕಟ್ಟಡದ ಬಗ್ಗೆ ಚರ್ಚೆನೂ ಆಯಿತು. ಇನ್ನು ಮತ್ತೆ ಹೊಸ ಕಟ್ಟಡದ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಹಾಗೆ ಊಟದ ಭತ್ಯೆ 100 ರೂಪಾಯಿಯಿಂದ 200 ರೂಪಾಯಿಗೆ ಮೇಲ್ದರ್ಜೆಗೇರಿಸಿದ್ದೀವಿ. ಜೊತೆಗೆ 22,000 ರೂಪಾಯಿ ನಮಗೆ ಲಾಭಾಂಶ ಬಂದಿದೆ ಈ ವರ್ಷದಲ್ಲಿ. ನಮಗೆ ಸಾಲ ಇದೆ. ಯಾಕೆಂತ ಹೇಳಿದ್ರೆ ಕೊರೋನಾ 4 ವರ್ಷ ಸತತವಾಗಿ ನಮಗೆ ಬಾಡಿಗೆ ಕೊಟ್ಟು ಬರುವಾಗ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ನಮಗೆ ತೊಂದರೆ ಆಯಿತು. ಹಾಗೆ ನಾವು ಸ್ವಲ್ಪ ತೊಂದರೆಯಲ್ಲಿದ್ದೀವಿ. ಆದರೂ ಸಹ ಈ ವರ್ಷ ನಮಗೆ ಪರವಾಗಿಲ್ಲ. 22,000 ರೂಪಾಯಿ ಲಾಭ ಬಂದಿದೆ ಅಂದರೆ ಒಂದು ಸಂತೋಷದ ವಿಚಾರನೆ. ಆದರೆ ಈ ಲಾಭ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಘದಲ್ಲಿ ಮೊದಲು ಸಾಲ ಬಂದಿತ್ತು ಆಡಿಟಲ್ಲಿ, ಆಡಿಟರ್ ಸಾಲಕ್ಕೆ ಹೋಗ್ತಾ ಇದೆ. ಇದೊಂದು ವಿಷಯ. ಹಾಗೆ ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಮಹಾಸಭೆಯಲ್ಲಿ ಅನುಮತಿ ತೊಗೊಂಡಿದ್ದೀವಿ. ಅದು ಪ್ಲ್ಯಾನ್ ಎಸ್ಟಿಮೇಷನ್ ಮಾಡಿ ಅದರ ಮೊಬೈಲಾಗಿ ಏನು ಬರ್ತದೆ ಅಂತ ನೋಡಿಬಿಟ್ಟು ಮತ್ತೆ ಒಂದು ಅರ್ಜೆಂಟಿಗೆ ಒಂದು ಮಹಾಸಭೆ ಕರೆದುಬಿಟ್ಟು ಆಮೇಲೆ ನಾವು ಆ ತೀರ್ಮಾನ ತಗೊಳ್ತಾ ಇದ್ದೀವಿ. ಹಾಗೆ ಎಲ್ಲರೂ ಒಳ್ಳೆಯ ಚರ್ಚೆ ಮಾಡಿದ್ದಾರೆ. ಸಂತೋಷಕರವಾಗಿ ಆಗಿದೆ. ಇದೇ ಥರ ಸಮಾಜನ ನಡೆಸ್ಕೊಂಡು ಹೋಗಿ ಅಂತ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಈ ಸಭೆಯನ್ನು ಮುಕ್ತಾಯ ಮಾಡಿದ್ದೀವಿ. ಒಳ್ಳೆಯ ಥರದಲ್ಲಾಗಿದೆ. ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಸಭಾಂಗಣದಲ್ಲಿ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿಯೇ ತಮ್ಮ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹರಿಸುವ ಜೊತೆಗೆ ಷೇರುದಾರರಾಗಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಬಸ್ತಿ ರಂಗಪ್ಪ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕೆಆರ್ಪೇಟೆ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಂದಿನ ದಿನಮಾನದಲ್ಲಿ ಎಲ್ಲರೂ ಒಂದು ಸ್ವಂತ ಸೂರನ್ನು ಹೊಂದಬೇಕು ಎನ್ನುವುದು ನಮ್ಮ ಜೀವಿತದ ಜೀವಮಾನದ ಕೊನೆಯ ಆಸೆಯಾಗಿದೆ. ಈ ಕನಸನ್ನ ಸಾಕಾರ ಮಾಡುವ ದಿಕ್ಕಿನಲ್ಲಿ ದೃಢವಾದ ಹೆಜ್ಜೆ ಹಾಕಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘವು ಕೆಆರ್ಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ 1.5 ಎಕರೆ ಕೃಷಿ ಜಮೀನನ್ನು ಖರೀದಿಸಿ ಭೂ ಪರಿವರ್ತನೆ ಮಾಡಿ ಲೇಔಟ್ ನಿರ್ಮಾಣ ಮಾಡಿ ನಿವೇಶನಗಳನ್ನಾಗಿ ವಿಂಗಡಿಸಿ ಮಧ್ಯಮ ವರ್ಗದ ಜನರು ಹಾಗೂ ಶ್ರೀಸಾಮಾನ್ಯರ ಕೈಗೆಟಕುವ ದರದಲ್ಲಿ ನಿವೇಶನಗಳನ್ನು ವಿತರಣೆ ಮಾಡಲು ನಮ್ಮ ಆಡಳಿತ ಮಂಡಳಿಯು ದೃಢವಾದ ತೀರ್ಮಾನವನ್ನು ಕೈಗೊಂಡು ಕಾರ್ಯೋನ್ಮುಖವಾಗಿದೆ. ಆದ್ದರಿಂದ ನಿವೇಶನವನ್ನ ಹೊಂದಬೇಕೆಂಬ ಸಂಘದ ಸದಸ್ಯರು 3 ಲಕ್ಷ ರುಗಳ ಮೊದಲ ಕಂತನ್ನು ಪಾವತಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ನಿಗದಿಪಡಿಸಿರುವ ದರವನ್ನು ಅಂತಿಮವಾಗಿ ನಿವೇಶನಕ್ಕೆ ಇಡಲಾಗುತ್ತದೆ. ಸಂಘದ ಸದಸ್ಯರು ಹಾಗೂ ಷೇರುದಾರರು ನಿವೇಶನವನ್ನು ಪಡೆದುಕೊಳ್ಳಲು ಮುಂಗಡವಾಗಿ ಹಣವನ್ನು ಪಾವತಿಸುವ ಜೊತೆಗೆ ನಮ್ಮ ಸಂಘದ ಬ್ಯಾಂಕಿಂಗ್ ಶಾಖೆಯಲ್ಲಿ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹಾರ ಮಾಡುವ ಮೂಲಕ ಸಂಘದ ಮುನ್ನಡೆಗೆ ಕಾರಣರಾಗಬೇಕೆಂದು ಬಸ್ತಿ ರಂಗಪ್ಪ ಮನವಿ ಮಾಡಿದರು. ಕಾರ್ಯನಿರ್ವಾಹಕ ಮಂಡಳಿಯ ಕಾರ್ಯದರ್ಶಿ ಚೆಲುವಯ್ಯ ಅವರು ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ನಡಾವಳಿಕೆಯನ್ನ ಓದಿ ರೆಕಾರ್ಡ್ ಮಾಡಿ ಸಂಘದ ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ತಥ್ಯಗಳು ಹಾಗೂ ಆಡಿಟ್ ವರದಿಯನ್ನು ಓದಿ ಸಭೆಯ ಒಪ್ಪಿಗೆ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ಅಂದಾಜು ಬಜೆಟ್ ಅನ್ನು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಯಿತು. ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉಪಾಧ್ಯಕ್ಷರಾದ ಎಚ್. ಪುಟ್ಟರಾಜು, ನಿರ್ದೇಶಕರಾದ ಕೆ. ನಂಜಪ್ಪ, ಎಚ್. ಕೃಷ್ಣ ರಾಮದಾಸ್, ಪರಶಿವಮೂರ್ತಿ, ಎಎಸ್ ಜಯಣ್ಣ, ಸಿಂದಘಟ್ಟ ಪುಟ್ಟರಾಜು, ಶಿವರಾಮು, ಮರಿಯಪ್ಪ, ಎಪಿಎಂಸಿ ಮಾಜಿ ನಿರ್ದೇಶಕರಾದ ಸೋಮಸುಂದರ್, ಬಲರಾಮ್, ಲೋಕೇಶ್ವರಿ, ಸರಸ್ವತಮ್ಮ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಗಣ್ಯರು ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದರು. ಸ್ವಲ್ಪ ದುಡುಕಿದ್ರು, ನಾನು ಹಂಗೆ ದುಡ್ಕಕ್ಕೆ ಹೋಗಲಿಲ್ಲ. ಈಗ ನಾನು ಲೀಗಲ್ ಒಪಿನಿಯನ್ ತಗೊಂಡೆ ಇದು ಅಗ್ರಿಮೆಂಟ್ ಮಾಡಬೇಕು. ಲಾಯರ್ ಲೀಗಲ್ ಒಪಿನಿಯನ್ ತಗೊಂಡ್ರೆ ನಾನು ಹೆಜ್ಜೆ ಇಟ್ಟಿಲ್ಲ. ಎಲ್ಲಿ ನಮಗೆ ಮತ್ತೇನೂ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಲೀಗಲ್ ಒಪಿನಿಯನ್ ತಗೊಂಡೆ. ಫೈನಲ್ ಅಂತ ಬಂದು ಆನ್ಲೈನ್ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಸಿ ಈಗ ಸಬ್ ರಿಜಿಸ್ಟರ್ ಅಗ್ರಿಮೆಂಟ್ ಒಂದು ಉಳಿದೈತೆ. ಅವ್ರಿಗೆ ಈಗ 5 ಲಕ್ಷ ಕೊಟ್ಟಿವಿ, ಇನ್ನು 20 ಲಕ್ಷ ದುಡ್ಡು ಕೊಡಬೇಕು ಅವ್ರಿಗೆ. ನಮ್ಮ ಸಂಸ್ಥೆಯಲ್ಲಿ ಈಗ ಒಂದು 4 ಲಕ್ಷ ಇದೆ.
ಇನ್ನು ಬಾಕಿಯವ್ರು ಅಡ್ಜಸ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ನಾವೊಂದು 15-20 ಲಕ್ಷ ಏನಾದ್ರು ಕೊಟ್ಟರೆ ರಿಜಿಸ್ಟರ್ ಅಗ್ರಿಮೆಂಟ್ ಆಗುತ್ತೆ. ರಿಜಿಸ್ಟರ್ ಅಗ್ರಿಮೆಂಟ್ ಆದ ನಂತರ ಸೈಟಿಗೆ ಮಟ್ಟ ಮಾಡಿಸಿದ್ವಿ, ಕಲ್ಲು ಹಾಕಿದ್ವಿ, ಹೋಗಿ ನೋಡ್ಬೋದು, ಏನು ಬೇರೆ ಇಲ್ಲ, ಎಲ್ಲ ಫಿಕ್ಸ್ ಆಗಿದೆ. ಆಗ ನಾವು ಟ್ರೆಂಚ್ ಹೊಡಿಸಿ ಲೇಔಟ್ ಮಾಡಿ ಡ್ರೈನೇಜ್ ಮಾಡಿ ರೋಡ್ ಮಾಡಿ ಮತ್ತು ಎಲ್ಲ ಮಾಡಿದ್ಮೇಲೆ DC ಅವ್ರಿಗೆ ಪರ್ಮಿಷನ್ಗೆ ಹೋಗ್ಬೇಕು. ನಾವು ಏನು ಪರ್ಮಿಷನ್ನು ನಮ್ಮಲ್ಲಿ ಲೇಔಟ್ ಮಾಡಿ ಫಸ್ಟು ನಮಗೆ ಈ ಥರ ಎಲ್ಲ ಇದು ಮಾಡಿದ್ದೀವಿ, ಈ ಥರ ಪ್ಲಾನ್ ಮಾಡಿಸಿದ್ದೀವಿ, ಲೇಔಟ್ ಮಾಡೋಕ್ಕೆ ನೀವು ಅನುಮತಿ ಕೊಡಬೇಕು, ಮತ್ತು ನಾವು ದುಡ್ಡು ಅವ್ರಿಗೆ ಕೊಡೋಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಅಪ್ರೋಚ್ ಮಾಡ್ಕೋಬೇಕು. ಅವಾಗೇ ಡಿಪಾರ್ಟ್ಮೆಂಟ್ ಅವರು ಅದರ ಆಧಾರದ ಮೇಲೆ ಅದು ಅನ್ಯಕ್ರಾಂತ ಆಗುತ್ತೆ ಅಲಿನೇಷನ್. ಸೊ ಅಲಿನೇಷನ್ ಆದಮೇಲೆ ನಾವು ಸೈಟನ್ನು ನಿಮಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಿ ಅವ್ರಿಗೆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇಲ್ಲ ನೀವು ಲಾಟ್ರಿ ಮಾಡ್ಕೊತೀರೋ, ಇಲ್ಲ ಒಂದು ಹೆಸರು ಆದಮೇಲೆ ಒಂದು ಹೆಸರು ಯಾರ್ಯಾರು ಸೀನಿಯರ್ ಅವ್ರು ಹಂಗೆ ಬರ್ತೀರೋ, ಎಲ್ಲರ ಸಮ್ಮುಖದಲ್ಲಿ ಇದೇ ಥರ ಮಾಡಿ ಎಲ್ಲರಿಗೂ ನಾವು ಗುರುತು ಮಾಡಿ ಅವ್ರಿಗೆ ಸೈಟ್ ಕೊಡಬೇಕು. ಇಲ್ಲಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಸೈಟನ್ನು ಹೋಗಿ ಅವ್ರಿಗೆ ತೋರಿಸಿ ನಂಬರ್ ಹಾಕಿ ಅವ್ರ ಹ್ಯಾಂಡ್ ಅವ್ರಿಗೆ ನಾವು ಪೇಪರ್ ಮಾಡಿಕೊಡ್ಬೇಕು. ಆದ್ದರಿಂದ ನೀವು ಯಾರು ನನಗೆ ಸೈಟ್ ಬೇಕು ಅಂತ ಇಷ್ಟಪಡ್ತೀರಿ, ಯಾರು ನನಗೆ ಒಂದು ಏನಾದರೂ ಒಂದು ಸೂರು ಮಾಡಲೇಬೇಕು ಅಂತ ಆಸೆ ಬೀಳ್ತೀರಿ, 2 ಹಂತದಿಂದ ಮಾಡಿದ್ದೀವಿ. 25, 30, 1, 30, 40, 1. ಈಗ 25, 30 ಕಟ್ಟೋರು ಸ್ವಲ್ಪ ಕಮ್ಮಿ ಆಗುತ್ತೆ ದುಡ್ಡು, 30, 40 ಕಟ್ಟೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಇದು DC ಅವರ ಲೇಔಟಿನ ಆಧಾರದ ಮೇಲೆ ನಾವು ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರು ಆವ್ರೇಜು 9ರಿಂದ 10 ಲಕ್ಷ ರೂಪಾಯಿ ನಿಮಗೆ ಬರ್ಬೋದು ಸೈಟ್ಗೆ ಅಂತ ಹೇಳೋದು. ನಾವು ಅದೇ ಬೇಸ್ ಮೇಲೆ 1ನೇ ಕಂತು 2ನೇ ಕಂತನ್ನು ನಾವು ಈ ಜಮೀನೆಲ್ಲನೂ ರಿಜಿಸ್ಟರ್ ಮಾಡಿಸಿ ಎಲ್ಲನೂ ರೆಡಿ ಮಾಡ್ಕೊಂಡು 3ನೇ ಕಂತು ಹಣಕ್ಕೆ ಅವ್ರ ಒಪಿನಿಯನ್ಗೆ ಹೋಗ್ತೀವಲ್ಲ, ಅವತ್ತು ಅವ್ರು ಫಿಕ್ಸ್ ಮಾಡ್ತಾರೆ. 9ಕ್ಕಾದ್ರೂ ನಿಲ್ಬೋದು, ಅದು 9:15 ನಿಲ್ಬೋದು, ಅಥವಾ 10 ನಿಲ್ಬೋದು, ಇಲ್ಲ 8 ನಿಲ್ಬೋದು. ಫೈನಲೈಸ್ ಡಿಸಿಷನ್ DC. ಆ ಕಾರಣದಿಂದ ಕನ್ವರ್ಷನ್ ಮಾಡಿಕೊಡೋರು ಅವರೇ ಆಗಿರೋದ್ರಿಂದ, ತೀರ್ಮಾನ ತಗೊಳ್ಳೋರು DC ಅವರೇ ಆಗಿರೋದ್ರಿಂದ, ಈಗ ತಗೊಳ್ಳೋಕ್ಕೆ ಒಪಿನಿಯನ್ ಕೊಡೋರು DC ಅವರೇ ಆಗಿರೋದ್ರಿಂದ ಇದರಲ್ಲಿ ಯಾರೂ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಹಿಂದೆ ಕಟ್ಟಿರ್ತಕ್ಕಂಥ ದುಡ್ಡು ಎಷ್ಟಿಗೆ 50,000 ಕಟ್ಟವ್ರೆ ಅಥವಾ 1 ಲಕ್ಷ ಕಟ್ಟವ್ರೆ ಅಂದರೆ ಅಂತ್ಯವರು ಇನ್ನು 2 ಲಕ್ಷ ಕಟ್ಟಲಿ, 1 ಲಕ್ಷ ಕಟ್ಟಲಿ, 50,000 ಕಟ್ಟರು ಇನ್ನು 2.5 ಕಟ್ಟಲಿ ಫಸ್ಟ್ ಕಂತು. 2ನೇ ಕಂತಿನ 6 ತಿಂಗಳು ಟೈಮ್ ಇರುತ್ತೆ. ಆಗ 2ನೇ ಕಂತಿನ 3 ಲಕ್ಷ ರೆಡಿ ಮಾಡ್ಕೊಳ್ಳಿ, ಅವರು ಒಂದೇ ಸರಿ ಕಟ್ಟಬೇಕು ಅಂತ ಏನಿಲ್ಲ. ಆಗ 2ನೇ ಕಂತು ಆದಮೇಲೆ ನಿಮಗೆ ಸೈಟ್ ಗುರುತು ಮಾಡಿಕೊಡ್ತೀವಿ, ಇದು ನಿಮ್ಮ ಸೈಟು ಅಂತ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಪೇಪರ್ನು ಮಾಡಿಕೊಟ್ಬಿಡ್ತೀವಿ ನಿಮಗೆ, ಅಗ್ರಿಮೆಂಟ್ ಇಂಥ ನಂಬರ್ ಸೈಟು ಇಂಥವ್ರದ್ದು ಅಂತ. ಅದಕ್ಕೆ ಬೇರೆಯವ್ರು ಯಾರು ಇದು ಮಾಡೋಂಗಿಲ್ಲ. ಆ ಕಾರಣದಿಂದ ಇಷ್ಟು ಪ್ರೋಸೆಸ್ನ ಮಾಡಬೇಕು ಅಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಸದಸ್ಯರು ದಯಮಾಡಿ ದುಡ್ಡು ಕಟ್ಟಬೇಕು. ಸೈಟ್ ಬೇಕು ಅನ್ನೋರು ಅಪ್ಪ ನೀವು 1,000 ರೂಪಾಯಿ ಶೇರು ಫೀಸು ಹೆಸರು ಮೆಂಬರ್ಶಿಪ್ ಮಾಡಬೇಕಲ್ಲ, ಅವರು ಕನಿಷ್ಠ 2,000 ವ್ಯವಹಾರ ಮಾಡಬೇಕು ಅಂತಾರೆ. SB ಅಕೌಂಟ್ ಓಪನ್ ಮಾಡಿದ್ದಾರೆ. ಅದು 4,82,500. ಮಂಡ್ಯ ಜಿಲ್ಲಾ ಕೇಂದ್ರ ಬ್ಯಾಂಕ್ ಉಳಿತಾಯ ಖಾತೆ 2,62,127. ಮಂಡ್ಯ ಜಿಲ್ಲಾ ಕೇಂದ್ರ ನಿಕೋಟ್ ಠೇವಣಿ 1 ಲಕ್ಷ. ಸದಸ್ಯರಿಂದ ನಿವೇಶನ ಮುಂಗಡ 50,000. ಯಾವುದಂದರೆ ಈ ವರ್ಷ ಬಂದಿರೋದು 50,000. ಸದಸ್ಯರಿಂದ RD ಠೇವಣಿ 1,000. ಕಾರ್ಯದರ್ಶಿ ಮುಂಗಡ 8,000. ಜಿಲ್ಲಾ ಸಹಕಾರ ಬ್ಯಾಂಕಿನ FD ಮೇಲಿನ ಬಡ್ಡಿ 6,000. ಜಿಲ್ಲಾ ಕೇಂದ್ರ ಉಳಿತಾಯ ಖಾತೆ 4,498. ಒಟ್ಟು 9,97,225. ಪ್ರಾರಂಭ ಕ್ಯಾಶ್ ಆನ್ ಹ್ಯಾಂಡ್ 85 ರೂಪಾಯಿ. ಒಟ್ಟು 9,37,350. ಖರ್ಚು ಸದಸ್ಯ ನಿವೇಶನ ಮುಂಗಡ ವಾಪಸ್ಸು 1,50,000. ಸದಸ್ಯರ ಠೇವಣಿ 1,000. ಈ ಠೇವಣಿ ಹಣ ಯಾವುದಂದರೆ ನೀವು SB ಕಟ್ಟಿರ್ತಲ್ಲ, ಅವರು ತಗೊಳ್ಳೋದು ಮಾಡೋದು ಮಾಡಿರ್ತಾರೆ. ಆ ವರ್ಷದಲ್ಲಿ 1.5 ಲಕ್ಷ ವಾಪಸ್ಸು ಠೇವಣಿ ಈಗ SBಯಿಂದ ಡ್ರಾ ಮಾಡಿ ತಗೊಂಡಿದ್ದಾರೆ. ಉಳಿತಾಯ ಖಾತೆ 5,85,498. ಇತರೆ ಜವಾಬ್ದಾರಿಗಳು ಲೆಕ್ಕ ಪರಿಶೋಧನಾ ಶುಲ್ಕ 5,000 ರೂಪಾಯಿ. ನಿವೇಶನ ಒಪ್ಪಂದ ಮುಂಗಡ 1,000 ರೂಪಾಯಿ. ಕಾರ್ಯದರ್ಶಿ ಮುಂಗಡ 8,000 ರೂಪಾಯಿ. ನಿರ್ದೇಶ ಮುಂಗಡ 2,000 ರೂಪಾಯಿ. ಒಟ್ಟು 16,000 ರೂಪಾಯಿ. ಷೇರುಧನ ವಾಪಸ್ಸು 2,000. ಇವು 2,000 ರೂಪಾಯಿ ಯಾವುದಂದ್ರೆ ಇಬ್ಬರು ತೀರೋದ್ರು,
ತೀರೋಗಿ ವಾಪಸ್ ಕೊಟ್ಟು ಪುನಃ ಅವ್ರ ಹೆಸರಿಗೆ ಕಂಟಿನ್ಯೂ ಮಾಡೋದು ಈ ವರ್ಷ ಬರ್ತಿರೋದು. ಇದರಲ್ಲಿ ಹೇಗೆ ತೀರೋಗಿದ್ದಾರೆ ಅವರ ಮಕ್ಕಳು ನಾಲ್ಕು ಇದ್ದರೆ ಅವ್ರ ಹೆಸರಿಗೆ ವಾಪಸ್ ತಗೊಂಡು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ. ಇದನ್ನು ಹೆಣ್ಮಕ್ಳು ಇದ್ದೀರಿ ಅಲ್ಲಲ್ಲೇ ನಿಮ್ಮ ನೆಂಟರು ಇಷ್ಟರಿಗೆ ಮಾಡಿ ಸೇರ್ ಕಟ್ಟಿ ಎಷ್ಟು ಸರ್ ಈಗ 2,000 ಅಲ್ಲ 1,150 ಬೇರೆ ಬರೋದವರು 2,000 ಬಿಡಿ ಸದಸ್ಯರು 2,000 ಅದೆಲ್ಲ ಕಟ್ಟಿದ್ರೆ ಇವತ್ತು ಸೈಟು ನಾವು ಮಾಡಿದ್ದೀವಲ್ಲ ಈಗ ಅಲ್ಲಿ ನಮ್ಮವ್ರು ಬಿಟ್ಟರೆ ಬೇಡ ಅಂತ ಅಂದರೆ ಇದ್ರವ್ರು ಎಷ್ಟೋ ಜನ ಇವತ್ತು 10 ಲಕ್ಷ ಒಂದೇ ಅಮೌಂಟ್ ಕಟ್ಟಲ್ಲ. ಆದರೆ ನಮ್ಮ ಆಸೆ ನಮ್ಮ ಜನರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ಸ್ವರ್ಣ ಗ್ರಾಮೀಣ ಸೌಹಾರ್ದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಕೊಂಕಣ ಪ್ಲಾಜಾದಲ್ಲಿ ನಡೆಯಿತು. ಕಾರ್ಕಳ ಸ್ವರ್ಣ ಗ್ರಾಮೀಣ ಸೌಹಾರ್ದ ಸಹಕಾರಿ ಇದರ ವಾರ್ಷಿಕ ಮಹಾಸಭೆಯು ಕೊಂಕಣ ಪ್ಲಾಜಾದಲ್ಲಿ ಜರುಗಿತು. ಉದ್ಘಾಟನೆಯನ್ನ ಕೆಎಂ ಖಲೀಲ್ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಆನ್ಲೈನ್ ಸೇವೆಗಳನ್ನ ವಿನೂತನ ತಂತ್ರಜ್ಞಾನವನ್ನ ಯುನಿಕ್ಸ್ ಇದರ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಬೆಂಗಳೂರು ಇದರ ಉಡುಪಿ ಮತ್ತು ಮಂಗಳೂರು ಉಭಯ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯಾದ ವಿಜಯ್ ಬಿಎಸ್ ನೆರವೇರಿಸಿದರು. ಸಹಕಾರಿ ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ವೈದ್ಯಕೀಯ ಚಿಕಿತ್ಸೆಗೆ ಧನ ಸಹಾಯವನ್ನ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಅಧ್ಯಕ್ಷರಾದ ಶೇಖ್ ಶಬೀರ್ ವಹಿಸಿದ್ದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಸುಧಾಕರ ಪೂಜಾರಿ, ನಿರ್ದೇಶಕರಾದ ಉದಯ್ ಕುಮಾರ್ ಹೆಗಡೆ, ಸಂತೋಷ್ ಪೂಜಾರಿ, ರಮೇಶ್ ಶೆಟ್ಟಿ, ಸತೀಶ್ ಪೂಜಾರಿ, ಶಕುಂತಲಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ನಿರುಷಾ ಶೆಟ್ಟಿ, ನಗದು ಗುಮಾಸ್ತ ಶ್ರೀಮತಿ ಜ್ಯೋತಿ, ಐಎನ್ಬಿಐಯ ನಿರ್ದೇಶಕರಾದ ರತ್ನಾಕರ್ ನಾಯಕ್ ಮತ್ತು ಅವರ ತಂಡದ ಸದಸ್ಯರು ಉಪಸ್ಥಿತರಿದ್ದು, ಸಭೆಯಲ್ಲಿ ಹಿರಿಯ ಪತ್ರಕರ್ತರು, ಕಾರ್ಕಳ ತಾಲೂಕು ವಿಫರ್ ಮಾಧ್ಯಮದ ವರದಿಗಾರರಾದ ಕೆಎಂ ಖಲೀಲ್ ಹಾಗೂ ಉಭಯ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯಾದ ವಿಜಯ್ ಬಿಎಸ್ ಅವರನ್ನು ಸನ್ಮಾನಿಸಲಾಯಿತು. ಕ್ಷಮಿಸಿ, ನಾನು ಮಾತುಗಾರನಲ್ಲ, ಏನಿದ್ರು ಕೂಡ ಮೈಕದ ಹಿಂದೆ ನಿಂತು ನಾವು ಮಾತನಾಡುವಾಗ ಏನಾದರೂ ಮಾತನ್ನೇ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸಮಾರಂಭದ ಅಧ್ಯಕ್ಷರಾದ ಶೇಖ್ ಶಬೀರ್ ಹಾಗೂ ನಿರ್ದೇಶಕರು ಹಾಗೂ ಇಂದು ಹೊಸ ಯುನಿಕ್ಸ್ ಮೊಬೈಲ್ ಆ್ಯಪನ್ನು ಗ್ರಾಹಕರಿಗೆ ಪರಿಚಯಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಯಾದ ವಿಜಯ್ ಬಿ ಎಸ್ ಅವರಿಗೂ, ಬ್ಯಾಂಕಿನ ಸಿಬ್ಬಂದಿ ಹಾಗೂ ನನ್ನ ಸಹೋದರಿ ಹೊಂದಿಸುತ್ತಾ ನನ್ನ ಮಾತನ್ನು ಆರಂಭಿಸುತ್ತೇನೆ. ಸ್ವರ್ಣ ಗ್ರಾಮೀಣ ಸೌಹಾರ್ದ ಸಹಕಾರಿ ಪ್ರಾರಂಭವಾಗಿ 9 ವರ್ಷ ಆಗುತ್ತದೆ ಅಂತ. ಇಲ್ಲಿ ಚಿಕ್ಕ ಅವಧಿಯಲ್ಲಿ ಸುಮಾರು 5,000 ಸದಸ್ಯರನ್ನು ಹೊಂದಿ ಸುಮಾರು 6 ಕೋಟಿಗೆ ಅಧಿಕ ಹಣಕಾಸು ವ್ಯವಹಾರ ನಡೆಸಿದೆ. ಇದು ಸಾಮಾನ್ಯ ಕೆಲಸವಲ್ಲ. ಇಲ್ಲಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರ ತುಂಬ ಶ್ರಮ ಇದೆ. ಮುಂದಿನ 10ನೇ ವರ್ಷಕ್ಕೆ 10 ಕೋಟಿಗೆ ಅಧಿಕ ಹಣಕಾಸಿನ ವ್ಯವಹಾರ ನಡೆಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸಹಕಾರಿ ಸಂಸ್ಥೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದಲ್ಲಿ ಇಷ್ಟು ಅಲ್ಪಾವಧಿಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಇದು ಸಹಕಾರಿ ಸಂಘಗಳಲ್ಲಿ ಮೊದಲ ಬಾರಿಗೆಂದು ನಾನು ಆಶಿಸುತ್ತೇನೆ. ಈ ಬ್ಯಾಂಕಿನ ಗ್ರಾಹಕ ತಾನು ಇದೆಲ್ಲ ತನ್ನ ಬ್ಯಾಂಕಿನ ವ್ಯವಹಾರವನ್ನು ತನ್ನ ಮೊಬೈಲ್ನಲ್ಲಿ ತಿಳಿದುಕೊಳ್ಳಲು ಯುನಿಕ್ಸ್ ಎಂಬ ಆ್ಯಪನ್ನು ಬಿಡುಗಡೆಗೊಳಿಸ್ತಾರೆ. ಬ್ಯಾಂಕುಗಳು ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಇರ್ತದೆ ಖರ್ಚು ಮಾಡಲಿಕ್ಕೆ. ದೊಡ್ಡ ದೊಡ್ಡ IT ಕಂಪನಿಗಳಿಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಅವರ ಗ್ರಾಹಕರಿಗೆ ಅವರ ಏನೆಲ್ಲ ಅಕೌಂಟಲ್ಲಿ ದುಡ್ಡಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ ಆಗ್ತದೆ, ಎಲ್ಲ ವಿವರಗಳನ್ನು ಮೊಬೈಲ್ ಆ್ಯಪ್ ಮೂಲಕ ಅವರ ಗ್ರಾಹಕರಿಗೆ ಕೊಡ್ತಾರೆ. ಆದರೆ ಸಹಕಾರಿ ಸಂಸ್ಥೆಗಳಿಗೆ ಆ ಥರ ಕೊಡಲಿಕ್ಕೆ ಸಾಧ್ಯವಾಗುವುದು ಅತಿ ಮುಖ್ಯವಾಗಿ ಸಂಪನ್ಮೂಲದ ಕೊರತೆ ಇರ್ತದೆ. ಬೇರೆ ಬೇರೆ ರಿಸ್ಟ್ರಿಕ್ಷನ್ ಇಂದಾಗಿ ಕೊಡಲಿಕ್ಕೆ ಆಗುವುದಿಲ್ಲ. ಈ ತಮ್ಮದನ್ನ ಗೌರವದಿಂದ ಇಲ್ಲಿ ಈ ಸಮಾರಂಭದಲ್ಲಿ ಗುರುತಿಸ್ತಾ ಇದ್ದೇನೆ ಸರ್. ಇದನ್ನು ನೇರವಾಗಿ ನನ್ನ ಕರ್ತವ್ಯಕ್ಕೆ ಮಾಡ್ತಾ ಇದ್ದೇನೆ. ವರದಿ ಸಾಲಿನ ಏನು ಲಾಭಾಂಶ ಇದೆ ಅದರ ವಿಂಗಡಣೆ: ಮೀಸಲು ನಿಧಿ 25%, ಶಿಕ್ಷಣ ನಿಧಿ 2%, ಅನಿರೀಕ್ಷಿತ ನಷ್ಟ 20%, ಕ್ಷೇಮ ನಿಧಿ 5%, ಬೋನಸ್ ಸಿಬ್ಬಂದಿಗಳಿಗೆ 1 ತಿಂಗಳು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಮಂಡ್ಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ 32ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ 31ನೇ ಕಲ್ಪನಾ ಲಹರಿ ಕವನ ಸಂಕಲನ ಬಿಡುಗಡೆ ಮತ್ತು 32ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ, ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನೆ ಹಾಗೂ ಅಂಕವೀರ ಪುರಸ್ಕಾರ ಕಾರ್ಯಕ್ರಮವನ್ನು ಸಮಾಜ ಸೇವಕ HR ಅರವಿಂದ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ಸಮಾಜಮುಖಿಯಾಗಿ ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಿದಾಗ ಮಾತ್ರ ಸದೃಢ ಸಮಾಜ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಯಾವುದೇ ಜಾತಿ ಧರ್ಮವಿರಲಿ ದುಶ್ಚಟಕ್ಕೆ ಬಲಿಯಾಗದೆ
ಸಾಮಾಜಿಕ ಕೆಲಸದಲ್ಲಿ ಭಾಗಿಯಾಗಬೇಕು ಎಂದರು. ಕವನ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿದ ಮಂಡ್ಯ ನಗರಸಭೆ ಉಪಾಧ್ಯಕ್ಷರಾದ ಎಂಟಿ ಅರುಣ್ ಕುಮಾರ್, ಕನ್ನಡ ಭಾಷೆಯನ್ನ ನಾವು ಹೆಚ್ಚು ಬಳಸಬೇಕು. ನಾಡಗೀತೆಯಾಗಲಿ ಇತರ ಯಾವುದೇ ಕನ್ನಡ ಗೀತೆಗಳನ್ನು ಪ್ರತಿಯೊಬ್ಬರು ಪುಸ್ತಕ, ಮೊಬೈಲ್ ನೋಡದೆ ಹೇಳುವ ಮುಖಾಂತರ ಜಾಗೃತರಾಗಬೇಕು ಎಂದರು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಇ ಗಂಗೇಗೌಡ ಮಾತನಾಡಿದರು. ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಸಂಚಾಲಕಿ ಹಾವೇರಿ ಶ್ರೀಮತಿ ಶೈಲಜಾ, ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರಮೇಶ್, ಹಾವೇರಿ ಜಿಲ್ಲಾಧ್ಯಕ್ಷರಾದ ನಾಗರಾಜು, ಸಾಲುಮರದ ನಾಗರಾಜು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು, ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಂಡ್ಯ ನಗರದ ಮಮತಾ ನರ್ಸಿಂಗ್ ಹೋಮ್ ಡಾಕ್ಟರ್ ಎಚ್.ಸಿ. ಆನಂದ್, ವಸಂತ, ಶೈಲಜಾ ಕೋಡಿಶೆಟ್ಟರ್, ಶ್ರೀಮತಿ ರತ್ನಮ್ಮ, ಹಾವೇರಿಯ ಶ್ರೀಮತಿ ಗೀತಾಬಾಯಿ ನಾಯಕ್, ಶ್ರೀಮತಿ ಅನಿತಾ ಸೇರಿದಂತೆ ಅನೇಕ ಗಣ್ಯರಿಗೆ ಕಾಯಕ ಯೋಗಿ ಪ್ರಶಸ್ತಿ ಪುರಸ್ಕಾರ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಸ್ತೂರಿ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿದ್ದು ಮಹಾಲಿಂಗಯ್ಯ, ಕೆ ರಾಜು, ಗುತ್ತಲು ನವೀನ್ ಒಳಗೊಂಡಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಕಾರ್ಯಕ್ರಮ ಯಶಸ್ವಿಗೊಂಡಿತು. MA, B.Ed, M.Com 4 ಡಿಗ್ರಿ. ಆ ಪುಣ್ಯಾತ್ಮ ಹೋಗಿ ಪ್ರೈವೇಟೈಸೇಷನ್ ಶಾಲೆಗೆ ಸೇರಿದಂತೆ 4 ವರ್ಷದ ಹಿಂದುಗಡೆ ದುಃಖ ಆಗ್ತದೆ. ಹಾಗೂ ಸತ್ಯದಿಂದ ಹೇಳ್ತೇನೆ, ಕೇವಲ 7,000 ಸಂಬಳ ಪ್ರೈವೇಟೈಸೇಷನ್ ಕಾಲೇಜ್ ಅಥವಾ ಸ್ಕೂಲಲ್ಲಿ ಕೊಡುವಂಥದ್ದು. ಅವ್ರು ತಗೊಳ್ಳುವಂತ ಅಡ್ಮಿಷನ್ ತಗೊಳ್ಳುವಂತ ಶುಲ್ಕ ಎಷ್ಟು ದುಬಾರಿಯಾಗಿರ್ತದೆ. 4 ಗ್ರಾಜುಯೇಟ್ ಓದಿದಂತ ವ್ಯಕ್ತಿ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ 32,000 ಸಂಬಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕರಕುಶಲ ಕಲೆಯನ್ನು ಕೂಡ ವಿದ್ಯಾಭ್ಯಾಸದಲ್ಲಿ ಇವತ್ತು ನೀಡ್ತಾ ಇದ್ದಾರೆ. ಓದಿನೊಟ್ಟಿಗೆ ಕರಕುಶಲ ಕಲೆಯನ್ನು ಕೂಡ ನಿಮ್ಮ ಕರಗತ ಮಾಡ್ಕೋಬೇಕು. ಜೊತೆಗೆ ನೀವು ಓದಿದ ನಂತರ ಯಾರದನ್ನೋ ಕೆಲಸ ಮಾಡೋದು ಬಿಟ್ಟು ಸ್ವಯೋಕ್ತಿಯಾಗಿ ಆಗಿ ರೆಡಿ ಆಗುವಂತ ಪ್ರಯತ್ನ ಆಗಬೇಕು. ಯಾಕಂದ್ರೆ ಡಿಗ್ರಿಗಳು ಮಾಡಿದ್ದು ನಮ್ಮ ಜ್ಞಾನಾರ್ಜನೆಗೆ ಹೊರತು ಬೇರೆ ಏನೂ ಅಲ್ಲ. ದಯವಿಟ್ಟು ಕೀಳರಿಮೆ ಬರಬಾರದು. ತುಂಬಾ ಜನ ಓಟ್ಲುಗಳನ್ನು ನಡೆಸ್ತಾ ಇದ್ದಾರೆ. ಚಿಕ್ಕ ಓಟ್ಲಿಂದ ದೊಡ್ಡ ಓಟ್ಲವರೆಗೆ, ಚಿಕ್ಕ ಬೇಕರಿ ದೊಡ್ಡ ಬೇಕರಿವರೆಗೆ. ನಾನು ಕೂಡ ಉದಾಹರಣೆ. ದಯಮಾಡಿ ಆ ನಿಟ್ಟಿನಲ್ಲಿ ಸ್ವಂತ ಬದುಕನ್ನ, ಸ್ವಂತ ಉದ್ಯಮವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಕ್ಷೇತ್ರವನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಖಂಡಿತ ಸಾಧ್ಯ ಎನ್ನುವುದಕ್ಕೆ ಸಾಕ್ಷ್ಯಾಧಾರವಾಗಿ ಒಂದು ಕಾಯಕವನ್ನ, ದೊಡ್ಡ ಕೆಲಸವನ್ನ ಮಾಡ್ತಿದ್ದಾರೆ ಪೋತೆ ಮಹಾದೇವರು. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹೊಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳ್ತಾರೆ. ಅಂದ್ರೆ ಆ ಬಸವಣ್ಣನವರ ಒಂದು ವಚನ ಇಲ್ಲಿ ಅತ್ಯಂತ ಪವಿತ್ರವಾದ ವೇದಿಕೆಯ ವಿಚಾರದಲ್ಲಿ ನಿಂತಿದೆ ಅಂತ ನಾವು ಹೇಳ್ಬಹುದು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಆಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನಡೆಸುವ ಪರಿ ಇಂದ್ರನಯ್ಯ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಪಡ್ಕೊಂಡಿದ್ದೇವೆ. ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಫೋಟೋಗೆ ಕನ್ನಡದಲ್ಲಿ ಇವ ನಾನವಾಯಿ ಚಂದ್ರಯ್ಯ, ಇವ ನಮ್ಮವ ಕೂಡಲ ಸಂಗಮ ನನ್ನ ಸನ್ಮಾನ್ಯ ಗೌರವಾನ್ವಿತ ಸಮ್ಮೇಳನಾಧ್ಯಕ್ಷರು ಗಂಗೇಗೌಡರು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನ ಕವರ್ ಮಾಡಿದ್ದಾರೆ. ನಾವು ಯಾಕಪ್ಪ ಈ ಮಾತನ್ನ ನಡೆಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಅವತ್ತು ದಿವಸ ಅನುಭವ ಮಂಡಲದಲ್ಲಿ ಸಾಮಾಜಿಕ ಸಮಾನತೆಯನ್ನು ಕೊಟ್ಟರು, ಕನ್ನಡ ಭಾಷೆಗೆ ಹೆಚ್ಚು ಕೊಟ್ಟರು, ಕನ್ನಡದಲ್ಲಿ ಏನು ಬೇಡರಿಗೆ ಬೇಡ, ಕೊಲೆ ಬೇಡ, ಹುಚ್ಚೆ ಹುಡುಗರು ಬೇಡ, ತನ್ನ ತಾನು ಬಣಿಸಲು ಬೇಡ, ಇದು ಹೊಡೆಯಲು ಬೇಡ, ಇದೇ ಕೂಡಲ ಸಂಗಮ ದೇವರು ಬರೆಯತಕ್ಕಂಥ ಮಾತಾಡ್ಬೋದು, ನುಡಿದರೆ ಮುಂದಿನ ಆತ್ಮೀಯಬೇಕು ಅಂತಕ್ಕಂಥದ್ದಾಗ್ಬೋದು, ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದಾಗ್ಬೋದು ಅಲ್ವಾ. ಎಷ್ಟು ಒಂದು ದಿವಸ ಕನ್ನಡದಲ್ಲಿ ಸಾಕಷ್ಟು ಒಂದು ದಿವಸ ಬಸವಣ್ಣವ್ರ ಮೇಲೆ ಪ್ರಭಾವ ಬೀರ್ತಾರೆ. ಆಗ್ಬೋದು, ಆನಂದವರಾಗ್ಬೋದು, ಪಕ್ಕದ ಕೇರಳದವರಾಗ್ಬೋದು, ಅನುಭವ ಮಂಡಲದಲ್ಲಿ ಏನ್ರಿ ಬಸವಣ್ಣವರೇ ಬರೀ ಕನ್ನಡದಲ್ಲೇ ವಚನಗಳನ್ನ ಬರ್ತಿಲ್ಲ, ಕನ್ನಡದಲ್ಲೇ ಅನೇಕ ಭಾಷೆಗಳಲ್ಲಿ ಸಾಕಷ್ಟು ಕನ್ನಡಕ್ಕೆ ಒತ್ತನ್ನು ಕೊಡ್ತಿಲ್ಲ, ಇವರನ್ನ ಬೇರೆ ಭಾಷೆಗೆ ತರ್ಜುಮೆ ಮಾಡಿ ಅಂತ ಹೇಳಿ ಸಾಕಷ್ಟು ಅವರು ಮುಂದಿನ ಪಂಡಿತರು ಅವರ ಮೇಲೆ ಪ್ರಭಾವ ಬೀರ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ನಂಬರ್ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು.
ಮಂಡ್ಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ 32ನೇ ರಾಜ್ಯಮಟ್ಟದ ಕವಿಕಾವ್ಯ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.